ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಓಕೆ, 2025 ಯಾರಾದರೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅವ್ರಿಗೆ ನಾನು 3 ನಿಚಸ್ನ ಅಂದರೆ 3 ಮೇನ್ ಇಶ್ಯೂಸ್ ಬಗ್ಗೆ ನಾನು ಹೇಳ್ತೀನಿ. ಓಕೆ, ಇವು 3 ನಿಚಸಲ್ಲಿ ಯಾವುದೋ ಒಂದು ಸೆಲೆಕ್ಟ್ ಮಾಡ್ಕೊಂಡು ಬಂದುಬಿಟ್ಟು ನೀವು ಆರಾಮಾಗಿ ಯೂಟ್ಯೂಬ್ ಚಾನಲ್ ಮಾಡ್ಬೋದು. ಇದಕ್ಕೆ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿದ್ರೆ ಗ್ರೋ ಆಗುತ್ತೆ. ಓಕೆ, ಕನ್ಸಿಸ್ಟೆನ್ಸಿ ಇರಬೇಕು, ಕ್ವಾಲಿಟಿ ಕಂಟೆಂಟ್ ಇರಬೇಕು, ಎಂಗೇಜಿಂಗ್ ಆಗಿರಬೇಕು. ಓಕೆ, ಕಂಪಲ್ಸರಿ ನೀವು ಮಾಡಿದ್ರೆ 30 ಡೇಸ್ ನೀವು ಆರಾಮಾಗಿ ಮಾಡಿದ್ರೆ ನಿಮ್ಮ ಚಾನಲ್ ಸ್ವಲ್ಪ ಗ್ರೋತ್ ಕಾಣುತ್ತೆ, ಆಮೇಲೆ ನಿಮ್ಗೆ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ. ಓಕೆ ಓಕೆ ಚಲೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಬಂದ್ಬಿಟ್ಟು ಪರ್ಸ್ನಲ್ ಡೆವಲಪ್ಮೆಂಟ್ ಬಗ್ಗೆ ನೀವು ಏನಾದರೂ ವಿಡಿಯೋ ಮಾಡಿ. ಫಾರ್ ಎಕ್ಸಾಂಪಲ್, ನೀವೇನಾದ್ರು ಒಂದು ಹೊಸ ಸ್ಕಿಲ್ಸ್ ಕಲಿತಾ ಇದ್ರಿ, ಅದ್ರ ಬಗ್ಗೆ ನೀವು ಡಾಕ್ಯುಮೆಂಟ್ರಿ ಮಾಡ್ತಾ ಅದನ್ನ ನೀವು ಅಪ್ಲೋಡ್ ಮಾಡ್ತಾ ಹೋಗ್ಬೋದು. ನೀವು ಕಲಿತಾನೆ ಇರ್ಬೋದು, ಅದನ್ನ ನೀವು ಬೇರೆದವರಿಗೆ ಯೂಟ್ಯೂಬಿಂದ ಅದನ್ನ ಬೇರೆಯವರು ಸೇಲ್ ಮಾಡಿದ್ರೆ ಅವರು ಕಲಿತಾರೆ. ಈ ರೀತಿಯಾಗಿ ಕನೆಕ್ಟ್ ಆಗ್ಬೋದು ಆಡಿಯನ್ಸ್ ಜೊತೆಗೆ. ಓಕೆ, ಆಮೇಲೆ ವೇಟ್ ಗೇನ್ ಏನಾದ್ರು ನೀವು ಜರ್ನಿ ಸ್ಟಾರ್ಟ್ ಮಾಡ್ತಿದ್ರಿ ಅಥವಾ ವೇಟ್ ಲಾಸ್ ಏನಾದ್ರು ಜರ್ನಿ ಸ್ಟಾರ್ಟ್ ಮಾಡ್ತೀರಾ, ಅದನ್ನು ನೀವು ಏನು ಮಾಡ್ಬೋದು, ಡಾಕ್ಯುಮೆಂಟ್ರಿ ಮಾಡಿ ಸ್ವಲ್ಪ ವಿಡಿಯೋನ ಆ್ಯಡ್ ಮಾಡ್ತಾ ಹೋಗಬೇಕು. ಓಕೆ, ಈ ರೀತಿಯಾಗಿ ನೀವು ಅದಕ್ಕೆ ಸೂಟ್ ಆಗೋ ಆಡಿಯನ್ಸ್ ಜೊತೆಗೆ ಕನೆಕ್ಟ್ ಆಗ್ತಿರ್ತಾರೆ. ಓಕೆ, ಈ ರೀತಿಯಾಗಿ ನಿಮ್ಮ ಚಾನಲ್ಲು ಗ್ರೋ ಆಗುತ್ತೆ, ಆಮೇಲೆ ನಿಮ್ಮ ವೀಡಿಯೋಸ್ ಎಂಗೇಜಿಂಗ್ ಆಗಿರುತ್ತೆ. ಓಕೆ, ಫಸ್ಟ್ ಒಂದು ಆಗ್ತಾ ಇರ್ತಲ್ಲ ಪರ್ಸ್ನಲ್ ಡೆವಲಪ್ಮೆಂಟ್, ಇದು ತುಂಬ ಜನ ಮಾಡ್ತಿರ್ತಾರೆ ಇವಾಗ. ಓಕೆ, ನೆಕ್ಸ್ಟ್ ಏನಂದರೆ ಟ್ರಾವೆಲ್ ಆ್ಯಂಡ್ ಅಡ್ವೆಂಚರ್. ಓಕೆ, ನೀವು ಎಲ್ಲಿಗಾದ್ರೂ ಟ್ರಾವೆಲಿಂಗ್ ಮಾಡ್ತಿದ್ರ ಅನ್ಕೋ. ಫಾರ್ ಎಕ್ಸಾಂಪಲ್, ನೀವು ಫಾರಿನ್ ಹೋಗ್ತಿರ್ತಾರ, ಇಲ್ಲಾಂದರೆ ಇಲ್ಲೇ ಇಂಡಿಯಾದಲ್ಲಿ ಎಲ್ಲಾದ್ರೂ ಟೂರ್ ಹೋಗ್ತಾ ಇರ್ತಾರೆ ಅಥವಾ ಒನ್ ಡೇ ಪಿಕ್ನಿಕ್ ಮಾಡ್ತಿರ್ತಾರೆ, ಅದ್ರ ಬಗ್ಗೆ ನೀವು ವೀಡಿಯೋಸ್ ಮಾಡ್ಕೊಂಡ್ಬಂದ್ಬಿಟ್ಟು ಅದನ್ನು ನೀವೇನು ಮಾಡ್ಬೋದು ಅಂದರೆ ಒಂದು ಟ್ರಾವೆಲ್ ರಿಲೇಟೆಡ್ ಒಂದು ವೀಡಿಯೋ ಚೆನ್ನಾಗಿ ಟ್ರಾವೆಲ್ ಬಗ್ಗೆ ಒಂದು ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಅದ್ರಲ್ಲಿ ನಿಮ್ಮ ವೀಡಿಯೋಸ್ನ ಆ್ಯಡ್ ಮಾಡ್ತಾ ಹೋಗ್ಬೇಕು. ಓಕೆ, ಯಾವ ರೀತಿ ಅಂದರೆ ಇವಾಗ ನೀವು ಏನಾದರೂ ಫಾರಿನ್ ಹೋಗ್ತಾ ಇದ್ರೆ ಅನ್ಕೋ. ಫಾರ್ ಎಕ್ಸಾಂಪಲ್, ದುಬೈ ಹೋಗ್ತೀರಾ ಅಂದ್ಕೊಳ್ಳಿ. ನೀವು ಯಾವ ವಿಮಾನ ಯಾವ ಪ್ಲೇನನ್ನು ನೀವು ಸೆಲೆಕ್ಟ್ ಮಾಡಿದ್ದೀರಾ, ಅದ್ರ ಕಾಸ್ಟ್ ಎಷ್ಟು, 1 ಪರ್ಸನ್ಗೆ ಎಷ್ಟು ಆಗುತ್ತೆ. ಓಕೆ, ಅದೆಲ್ಲ ಅಪ್ಡೇಟ್ ಮಾಡ್ಬೋದು. ಆಮೇಲೆ ಅದರ ಫೆಸಿಲಿಟಿ ಹೇಗಿತ್ತು, ಚೆನ್ನಾಗಿತ್ತಾ ಇಲ್ವಾ, ವರದಿ ಇದೆಯಾ ಅಮೌಂಟಿಗೆ. ಆಮೇಲೆ ನೀವು ಹೋಗಾದ್ಮೇಲೆ ಆ ದೇಶದ ಕಲ್ಚರು, ಆ ಪ್ಲೇಸ್ ಹೇಗಿತ್ತು, ಆ ಪ್ಲೇಸ್ಲಿರೋ ವೆರೈಟಿ ಜಾಗಗಳನ್ನು ಅಥವಾ ಅಲ್ಲಿರೋ ಏನಾದರೂ ಏನೋ ನೀವು ನೋಡೋಕೆ ಹೋಗಿರ್ತೀರ, ಅದ್ರ ಬಗ್ಗೆನೂ ಆರಾಮಾಗಿ ವಿಡಿಯೋ ಶೂಟ್ ಮಾಡ್ಕೊಂಡ್ಬಿಟ್ಟು ತೋರಿಸ್ಬೋದು. ಮೇನ್ ಬಂದ್ಬಿಟ್ಟು ಬೇರೆ ಯಾವುದೋ ದೇಶಕ್ಕೆ ಹೋಗಿರ್ತಾರೆ, ಅಲ್ಲಿ ಒಂದು ಕಲ್ಚರ್ ಬೇರೆ ಇರುತ್ತೆ, ಇಂಡಿಯಾದೇ ಬೇರೆ ಇದೆ, ಬೇರೆ ದೇಶದೇ ಬೇರೆ ಇರುತ್ತೆ. ಮೇನ್ ಕಲ್ಚರ್ ಬಗ್ಗೆ ನೀವು ತೋರಿಸ್ಕೊಬೋದು. ಆಮೇಲೆ ಯಾವ್ದಾದ್ರು ಪ್ಲೇಸ್ ಇರ್ತಲ್ಲ, ಆ ಪ್ಲೇಸ್ ಹಿಸ್ಟ್ರಿ ಬಗ್ಗೆ ಹೇಳ್ಬೋದು. ಅದು ಏನಕ್ಕೆ ಮಾಡಿದ್ದಾರೆ, ಅದರಿಂದ ಏನು ಹೆಲ್ಪ್ ಆಗುತ್ತೆ, ಅದು ನೋಡೋಕ್ಕೆ ಹೇಗಿದೆ, ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ಬೋದು. ಈ ರೀತಿ ನೀವು ವಿಡಿಯೋಸ್ನ ಶೂಟ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಚಾನಲ್ ನೀವು ಅಪ್ಡೇಟ್ ಮಾಡ್ತಿದ್ರೆ ಇದರಿಂದ ನಿಮಗೆ ವ್ಯೂಸ್ ಸಿಗುತ್ತೆ, ಆಮೇಲೆ ಚಾನಲ್ ಗ್ರೋ ಆಗುತ್ತೆ, ತುಂಬ ಜನ ನೋಡ್ತಿರ್ತಾರೆ. ಓಕೆ, ಅಡ್ವೆಂಚರ್ಸ್. ಫಾರ್ ಎಕ್ಸಾಂಪಲ್, ನೀವು ಏನಾದ್ರು ಅಡ್ವೆಂಚರ್ ಮಾಡ್ತೀರ ಅನ್ಕೊಳ್ಳಿ. ಏನಾದರೂ ಒಂದು ಕಾಡಿಗೆ ಹೋಗ್ತಿರ್ತಾರ, ಕಾಡಲ್ಲಿ 1 ಡೇ ನೀವು ಕ್ಯಾಂಪಿಂಗ್ ಮಾಡ್ತೀರಾ ಅಂದ್ಕೊಳ್ಳಿ. ಆಮೇಲೆ ಏನಾದರೂ ಅಡ್ವೆಂಚರ್ಸ್, ನೀವು ಲೈಫಲ್ಲಿ ಏನಾದ್ರು ಅಡ್ವೆಂಚರ್ಸ್ ಮಾಡ್ತಿರ್ತಾರಲ್ಲ, ಅದೆಲ್ಲ ನೀವು ಇದರಲ್ಲಿ ವಿಡಿಯೋ ಥ್ರೂ ನೀವು ಆಡಿಯನ್ಸ್ಗೆ ತೋರಿಸ್ಕೊಬೋದು. ತುಂಬ ಜನ ಮಾಡ್ತಾರೆ ಕ್ಯಾಂಪಿಂಗ್, 1 ಡೇ ನೈಟ್ ವಿತ್ ಮೈ ಫ್ರೆಂಡ್ಸ್. ಓಕೆ, ಪ್ಲೇಸ್ ಸೆಲೆಕ್ಟ್ ಮಾಡ್ಕೊತಾರೆ. ಇಲ್ಲಾಂದರೆ ಏನಂದರೆ ಯಾವುದಾದ್ರೂ ಒಂದು ಭಯಂಕರವಾದ ಪ್ಲೇಸಲ್ಲಿ, ಕಾಡಲ್ಲಿ, ಓಕೆ, ಹಾಂಟೆಡ್ ಮನೆಯಲ್ಲಿ, ಈ ಥರ ತುಂಬ ಜನ ವಿಡಿಯೋ ಮಾಡ್ತಿದ್ದಾರೆ. ಓಕೆ, ಟ್ರಾವೆಲ್ ಆ್ಯಂಡ್ ಅಡ್ವೆಂಚರ್ಸ್ ರಿಲೇಟೆಡ್ ಒಂದು ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ನೀವು ಅದ್ರ ವಿಡಿಯೋನ ಹಾಕ್ಬೋದು. ನಿಮ್ಗೆ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಆಯಿತು ಟೋಟಲಿ. ಓಕೆ, ಹಾಗೆ ಕ್ವಾಲಿಟಿನೂ ಇರಬೇಕು ನಿಮ್ಮದು ವಿಡಿಯೋಸಿಗೆ. ಥರ್ಡ್ ಬಂದುಬಿಟ್ಟು ಎಂಟರ್ಟೈನ್ಮೆಂಟಲ್ಲಿ ತುಂಬ ನಿಚಿಸ್ ಮೈಕ್ರೋ ನಿಚಿಸ್ ಬಂದ್ಬಿಟ್ಟು ವ್ಲಾಗಿಂಗ್ಸ್, ನೆಕ್ಸ್ಟ್ ಗೇಮಿಂಗ್, ಆಮೇಲೆ ಕಾಮಿಡಿ ವಿಡಿಯೋಸ್. ವ್ಲಾಗಿಂಗ್ ಅಂದರೆ ಡೈಲಿ ವ್ಲಾಗಿಂಗ್ ತುಂಬ ಜನ ಮಾಡ್ತಾರೆ. ತುಂಬ ದೊಡ್ಡ ಚಾನಲ್ ಇದ್ದಾವೆ, ಅದರಲ್ಲಿ ತುಂಬ ಗ್ರೋತ್ ಆಗಿರೋ ಚಾನಲ್ಗಳಿದ್ದಾವೆ. ಓಕೆ, ಡೈಲಿ ವ್ಲಾಗಿಂಗ್ ಅಂದರೆ ನಿಮ್ಮ ಡೈಲಿ ಲೈಫಲ್ಲಿ ಏನು ಮಾಡ್ತಾರೆ, ಮಾರ್ನಿಂಗ್ ಎದ್ದ ತಕ್ಷಣ ಅವರು ಡೇ ಥ್ರೂ ಔಟ್ ನೀವು ಏನು ಮಾಡ್ತೀರ ಅದನ್ನೆಲ್ಲ ಶಾರ್ಟಾಗಿ ಶೂಟ್ ಮಾಡ್ತಾ ನೈಟಲ್ಲಿ ನೀವು ಅದನ್ನ ಕಂಪ್ಲೀಟ್ ಮಾಡಿ ಒಂದು ಸ್ಟೋರಿ ಟೈಪಲ್ಲಿ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ನೀವು ತೋರಿಸ್ಬೇಕು. ಸ್ಟಾರ್ಟಿಂಗು ತೋರಿಸ್ಬೇಕು, ಆಮೇಲೆ ಎಂಡ್ ತೋರಿಸ್ಬೇಕು. ಇಲ್ಲಾಂದರೆ ಈ ರೀತಿ ಸ್ಟೋರಿ ಕ್ರಿಯೇಟ್ ಆಗಲಿಲ್ಲ ಅಂದರೆ ಜನ ನೋಡೋಲ್ಲ, ಅವ್ರಿಗೆ ಕ್ಲೀನಾಗಿ ಅನಿಸಲ್ಲ. ಯಾಕಂದರೆ ನೀವು ಶುರು ಇಲ್ಲಿ ಮಾಡಿರ್ತಾರೆ, ಆಮೇಲೆ ಇಲ್ಲಿ ಹೊರಗಡೆ ಹೋಗಿ ಅದನ್ನ ಎಂಡ್ ಮಾಡ್ತಾರೆ. ಆ ರೀತಿ ಮಾಡೋಕ್ಕೋದು ಟೋಟಲ್ ನೋಡ್ರಿ ಒಂಥರ ಸ್ಟೋರಿ ಅನಿಸ್ಬೇಕು. ಇವಾಗ ನೀವು ಮನೆಯಿಂದ ಸ್ಟಾರ್ಟ್ ಮಾಡ್ತೀರ, ನೈಟ್ ಮನೆಗೆ ಬಂದುಬಿಟ್ಟು ಅದನ್ನ ಎಂಡ್ ಮಾಡಬೇಕು. ಇಲ್ಲ ಮನೆಗೆ ಎಂಡ್ ಮಾಡೋಕ್ಕಾಗಲ್ಲ ಅಂದರೆ ನೀವು ಏನು ಪ್ಲೇಸ್ಲಿದ್ದೀರಾ, ಏನಕ್ಕೆ ಅಲ್ಲಿ ಇದ್ದೀರಾ, ಓಕೆ, ಏನಕ್ಕೆ ಮನೆಗೆ ಹೋಗಿಲ್ಲ, ಏನಾದ್ರು ಒಂದು ಸ್ಟೋರಿ ಟೈಪಲ್ಲಿ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಅದು ನೀವು ಆ ವ್ಲಾಗ್ನ ಎಂಡ್ ಮಾಡಬೇಕು. ಓಕೆ, ಈ ರೀತಿ ನೀವು ಡೈಲಿ ವ್ಲಾಗಿಂಗ್ ಮಾಡ್ತಾಯಿದ್ರಿ. ಆಮೇಲೆ ಇದ್ರೆ ಏನಾದ್ರು ಒಬ್ಬರೇ ಇರಬಾರ್ದು, ಜಾಸ್ತಿ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ನಿಮ್ಮ ಮನೇಲಿ ಇರ್ತಾರಲ್ಲ, ಫ್ರೆಂಡ್ಸ್ ಇದ್ದಾರೆ, ನಿಮ್ಮ ಮನೆ ಮೆಂಬರ್ಸ್ ಇರ್ತಾರೆ ಅಥವಾ ಏನಾದ್ರು ಫ್ರೆಂಡ್ಸ್ ಇರ್ತಾರೆ, ಅವಾಗವಾಗ ಬೇರೆ ಮೆಂಬರ್ಸ್ ಬರ್ತಾನೆ ಇರಬೇಕು. ಓಕೆ, ಆ ರೀತಿ ಎಂಗೇಜಿಂಗ್ ಇಡಬೇಕು, ನೋಡೋರಿಗೆ ಚೆನ್ನಾಗಿ ಅನಿಸ್ಬೇಕು. ಡೈಲಿ ನೀವು ಒಂದೇ ಥರ ತೋರಿಸಿದ್ರೆ ಬೋರಿಂಗ್ ಆಗುತ್ತೆ. ಡೈಲಿನೂ ಸ್ವಲ್ಪ ತೋರಿಸಿ, ಆಮೇಲೆ ನೆಕ್ಸ್ಟ್ ಏನಾದ್ರು ಸ್ವಲ್ಪ ಬೇರೆ ಆ್ಯಡ್ ಮಾಡ್ತಾ ಹೋಗಿ. ಇಲ್ಲಿ ಡೈಲಿ ಮಾಡ್ತಾನೆ ಇರಬೇಕು. ಡೈಲಿ ಇವತ್ತು ಒಂದು ಬ್ಲಾಗ್ ಬಂದರೆ ನಾಳೆ ಒಂದು ಬ್ಲಾಗ್ ಬರಲೇಬೇಕು. ಆ ರೀತಿಯಾಗಿ ನೀವು ಮೈಂಡ್ನ ಪ್ರಿಪೇರ್ ಮಾಡ್ಕೋಬೇಕು. ಅದಕ್ಕೆ ನೀವು ಚಾನಲ್ಗೆ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು. ಇವತ್ತು ಏನಾದ್ರು ಕಂಟೆಂಟ್ ಇದ್ದರೆ ನಾಳೆಗೆ ಏನು ಮಾಡಬೇಕು ಅಂದರೆ ಅಡ್ವಾನ್ಸಾಗಿ ಯೋಚನೆ ಮಾಡಬೇಕು. ಓಕೆ,
ಜೊತೆ ಡೈಲಿ ವ್ಲಾಗಿಂಗ್ ಮಾಡ್ಬೋದು. ಮತ್ತು ಇದೇ ಇದರಲ್ಲಿ ಇನ್ನೊಂದಂದರೆ ಗೇಮಿಂಗ್. ಇವಾಗ ಗೇಮಿಂಗ್ ತುಂಬ ಗ್ರೋ ಆಗ್ತಿದೆ, ಗೇಮಿಂಗ್ ಚಾನಲ್ ತುಂಬ ಕ್ರಿಯೇಟ್ ಆಗ್ತದೆ, ತುಂಬ ಜನ ಗ್ರೋನೂ ಆಗಿದ್ದಾರೆ. ಓಕೆ, ಗೇಮಿಂಗ್ ಅಂದರೆ ತುಂಬ ಈಸಿ ಆಗಿದೆ ಅನ್ಕೊತೀನಿ. ಏನಕ್ಕಂದ್ರೆ ಇಲ್ಲಿ ಜಾಸ್ತಿ ತಲೆ ಓಡಿಸೋ ಆ ಥರ ಏನೂ ಇಲ್ಲ. ನಾಳೆ ಯಾವ ಚಾನಲ್ ಯಾವ ಟಾಪಿಕ್ ಮಾಡಬೇಕು, ಅದಕ್ಕೆ ಪ್ರಿಪೇರ್ ಆಗಬೇಕು, ಕಂಟೆಂಟ್ ಪ್ರಿಪೇರ್ ಮಾಡಬೇಕು, ಸರ್ಚ್ ಮಾಡಬೇಕು, ಅದ್ರ ಮೇಲೆ ವಿಡಿಯೋ ಮಾಡಬೇಕು, ಜಾಸ್ತಿ ಹಾಗೆ ಇನ್ನೊಂದು ಏನಿಲ್ಲ. ಗೇಮಿಂಗ್ ಚಾನಲ್ ಜಾಸ್ತಿ ಮಾಡೋದು ಏನಂದರೆ ಇದರಲ್ಲಿ ಏನಾದ್ರು ಗೇಮ್ಸ್ ಬರ್ತಿರ್ತಾವೆ ಹೊಸದಾಗಿ ನೆಟ್ಟಲ್ಲಿ, ಆ ಗೇಮ್ ತೊಗೊಳ್ಳೋದು, ಅದ್ರ ಮೇಲೆ ಲೈವ್ ಸ್ಟ್ರೀಮ್ ಮಾಡೋದು, 1 ಗಂಟೆ ಮಾಡ್ಬೋದು, 2 ಗಂಟೆ ಮಾಡ್ಬೋದು. ಈ ರೀತಿಯಾಗಿ ನೀವು ಜನರ ಜೊತೆಗೆ ಕನೆಕ್ಟ್ ಆಗ್ಬೋದು. ಲೈವ್ ಸ್ಟ್ರೀಮ್ ಮಾಡೋದು ತುಂಬ ಜನ ಕನೆಕ್ಟ್ ಆಗ್ತಾರೆ ಗೇಮಿಂಗ್, ತುಂಬ ಜನ ನೋಡ್ತಾರೆ ಗೇಮಿಂಗ್ ಚಾನಲ್ನ. ಓಕೆ, ಗೇಮಿಂಗ್ ಅಂದರೆ ಯಾರಿಗೆ ಇಷ್ಟ ಆಗಲ್ಲ ನೀವು ಹೇಳಿ, ಎಲ್ಲರೂ ನೋಡ್ತಾರೆ. ಓಕೆ, ಎಲ್ಲರೂ ಆಡೋಕ್ಕೆ ಟ್ರೈ ಮಾಡ್ತಾರೆ. ಓಕೆ, ಯಾರು ಗೇಮಿಂಗ್ ಚಾನಲ್ ಲೈವ್ ಸ್ಟ್ರೀಮ್ ಮಾಡಿ ತುಂಬ ಜನ ನೋಡ್ತಾರೆ ಹೇಗಿದೆ ಗೇಮು. ಅದು ತುಂಬ ಗೇಮ್ಸ್ ಬರ್ತವೆ, ಹಾರರ್ ಬರುತ್ತೆ, ತುಂಬ ಎಂಟರ್ಟೈನ್ಮೆಂಟ್ ಆಗಿರ್ತವೆ, ಹಾರರ್ ಇರ್ತವೆ, ತುಂಬ ಇರ್ತವೆ. ನೋಡೋರಿಗೆ ಇಂಟ್ರೆಸ್ಟ್ ಆಗಿರುತ್ತೆ, ಆಡೋರಿಗೆ ಇಂಟ್ರೆಸ್ಟ್ ಆಗಿರುತ್ತೆ. ಗೇಮಿಂಗ್ ಚಾನಲ್ ಆರಾಮಾಗಿ ಓಪನ್ ಮಾಡ್ಕೋಬೋದು. ಇದು ಒಂದು ಒಳ್ಳೆ ನಿಶ್. ನೆಕ್ಸ್ಟ್ ಬಂದು ಕಾಮಿಡಿ ವಿಡಿಯೋಸ್ ನೀವು ಮಾಡ್ಕೋಬೋದು. ಓಕೆ, ಕಾಮಿಡಿ ಅಂದರೆ ಬೇರೆಯವ್ರು ನೋಡ್ಕೊಂಡ್ಬಿಟ್ಟು ನೀವು ಕಾಪಿ ಮಾಡೋದಲ್ಲ. ನಿಮ್ದಾದ್ರೂ ಒಂದು ಏನಾದರೂ ಒಂದು ಕಾಮಿಡಿ ಸಾಂಗ್ ಸ್ಕ್ರಿಪ್ಟ್ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲೆ ನೀವೇನಾದರೂ ಅಂದರೆ ನಿಮ್ಮದು ಬೇರೆ ಬೇರೆ ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ನೀವು ಆ್ಯಕ್ಟಿಂಗ್ ಮಾಡಿ, ಅದನ್ನು ಶೂಟ್ ಮಾಡಿ, ಸರಿಯಾಗಿ ಎಡಿಟ್ ಮಾಡಿ, ಓಕೆ, ನೀವು ನಿಮ್ಮದೇ ಆದೊಂದು ಕಾಮಿಡಿ ವಿಡಿಯೋ ರೆಡಿ ಮಾಡಿ ಅದನ್ನು ಚಾನಲ್ ಅಪ್ಡೇಟ್ ಮಾಡ್ಬೋದು. ಈ ರೀತಿಯಾಗಿ ನಿಮ್ಮದು ಯಾವುದಾದ್ರು ಇಷ್ಟ ಇದೆ ಇಲ್ಲ ಆ ವಿಷಯ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲೆ ಚಾನಲ್ ಕ್ರಿಯೇಟ್ ಮಾಡಿ, ಅದ್ರ ಮೇಲೆ ವಿಡಿಯೋ ಚಾನಲ್ ಕ್ರಿಯೇಟ್ ಮಾಡಿ ಡೈಲಿ ವಿಡಿಯೋ ಹಾಕ್ತಾಯಿರಿ. ಓಕೆ, ಈ ರೀತಿಯಾಗಿ ನೀವು ಮಾಡಿದ್ರೆ 30 ಡೇಸ್ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಆಟೋಮೆಟಿಕ್ ನಿಮ್ಮ ಚಾನಲ್ ಸ್ವಲ್ಪ ಗ್ರೋ ಆಗುತ್ತೆ. ಆಮೇಲೆ ನಿಮಗೂ ಇಂಟ್ರೆಸ್ಟ್ ಬರುತ್ತೆ. ಓಕೆ, ಆಮೇಲೆ ಸ್ವಲ್ಪ ನಿಮ್ಮ ಆಡಿಯನ್ಸ್ ಬಿಲ್ಡ್ ಆಗ್ತಾರಲ್ಲ, ಆಟೋಮೆಟಿಕ್ ಚಾನಲ್ ಗ್ರೋ ಆಗುತ್ತೆ. ಓಕೆ, ಇದೇನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಬಾಯ್.